ಬನ್ನಿ ನೀವು ಕೇಳಿ ಕಥೆಯೊಂದು ಕೇಳಿ, ಬನ್ನಿ ಎಲ್ಲ ಕೇಳಿ ಗುಬ್ಬಿಯೋ ಹಳ್ಳಿಯ ತೋಳದ ಕಥೆ, ಗುಬ್ಬಿಯೋ ಹಳ್ಳಿಯ ತೋಳದ ಕಥೆ ಕೇಳಿ. ಗುಬ್ಬಿಯೋ ಹಳ್ಳಿಯ ಆಚೆಯ ಕಾಡಲ್ಲಿ ರಕ್ಕಸ ತೋಳ ಒಂದಿತ್ತು. ಹಳ್ಳಿಯ ಜನರ ನೆಲದಲ್ಲಿ ಮನದಲ್ಲಿ ಭಯಭೀತಿ ಹುಟ್ಟಿಸಿತ್ತು. ಊರಿನ ಒಳಗೆ ಧೈರ್ಯದಿ ನುಗ್ಗಿ ಕೋಳಿ ಕುರಿಯನು ತಿನ್ನುತ್ತಿತ್ತು. ರಕ್ಕಸ ತೋಳ ಗುಬ್ಬಿಯೋ ಕಾಡಿನಲ್ಲಿ, ಗಾಬರಿ ಭೀತಿ ಜನರಲ್ಲಿ ಹಳ್ಳಿಯಲ್ಲಿ. ರಕ್ಕಸ ತೋಳವನು ಎದುರಿಸುವವರು ಯಾರು, ಹಿಡಿಯುವವರು ಯಾರು, ಧೈರ್ಯದಿ ಕೊಲ್ಲುವವರು ಯಾರು. ನಮ್ಮಲ್ಲಿ ಧೈರ್ಯವಿಲ್ಲ, ಕೊಲ್ಲುವ ಸಾಹಸವಿಲ್ಲ. ನಾವು ನಿಂತರೆ ಸುಮ್ಮನೆ, ಸೊಕ್ಕಿದ ತೋಳಕ್ಕೆ ಎಲ್ಲಿ ಕೊನೆ. ಅಸಿಸಿಯ ಫ್ರಾನ್ಸಿಸ್ ಸಂತ ಪುರುಷರು ತೋಳದ ಕಥೆಯ ಕೇಳಿದರು. ತೋಳದ ಕಾಟವ ತಪ್ಪಿಸಲು ಕಾಡಿಗೆ ಹೊರಡಲು ಸಿದ್ಧರಾದರು. ಹೋಗಬೇಡಿ ಕಾಡಿಗೆ ತೋಳದ ಬಳಿಗೆ ಎನ್ನುತ್ತ ತಡೆದರು ಹಳ್ಳಿಯ ಜನರು. ಹೋಗುವೆನಾ ಹೋಗುವೆನಾ, ತೋಳಕ್ಕೆ ಪಾಠವ ಕಲಿಸುವೆನಾ. ಹೆದರೆನು ನಾ ತೋಳಕ್ಕೆ, ಭಯಭೀತಿ ನಿಮ್ಮಲ್ಲಿ ಏಕೆ. ತಡವು ಇನ್ನು ಯಾಕೆ, ದೇವರಲ್ಲಿ ನನಗಿದೆ ನಂಬಿಕೆ. ಕತ್ತಿ ಖಡ್ಗವು ಬೇಡ, ಕಲ್ಲು ದೊಣ್ಣೆಯು ಬೇಡ. ಶಿಲುಬೆಯ ಬಲ ನನ್ನಲ್ಲಿದೆ, ಅದರಿಂದ ಗೆಲುವು ನನ್ನದೇ. ಶಬ್ದವಾಲಿಸಿ ತೋಳವು ನೋಡಿತು, ಸಂತರು ಬರುವುದು ತನ್ನೆಡೆಗೆ. ಜಿಗಿದು ಬಂತು ಬೊಗಳುತ ನುಗ್ಗಿತು, ಎರಗಲು ಸಂತರ ಮೇಲೆ. ಹೆದರದ ಸಂತರು ಎದೆಗೊಟ್ಟು ನಿಂತರು, ದಿವ್ಯ ಶಿಲುಬೆಯ ಎತ್ತಿ ಹಿಡಿದರು. ಶಿಲುಬೆಯ ಕಂಡು ತೋಳವು ನಿಂತಿತು, ಜನರ ಗುಂಪು ಮೂಕವಾಯಿತು. ಬಾಬಾ ಸಹೋದರ, ಬಾನಿ ನನ್ನ ಹತ್ತಿರ. ಸಾಕು ನಿನ್ನ ಅಹಂಕಾರ, ನೋಡು ಒಮ್ಮೆ ನೊಂದ ಜನರ. ರಕ್ಕಸ ತೋಳವು ಜನರನ್ನು ನೋಡಿತು, ಸಂತರ ಬಳಿ ಬಂತು.
ಕಾಲಿಗೆ ಬಿದ್ದು ಕ್ಷಮೆ ಬೇಡಿತು. ಸಹೋದರ ತೋಳ, ನಿನ್ನ ಹಾವಳಿಯಿಂದ ಜನರು ಹಗಲು ರಾತ್ರಿ ಭಯ, ಹೆದರಿಕೆ, ಗಾಬರಿಯಿಂದ ಜೀವಿಸುತ್ತಿದ್ದಾರೆ. ನೀನು ಪ್ರಾಣಿಗಳನ್ನು ಹಿಡಿದು ಕೊಂದು ತಿಂದಿರುವೆ, ಜನರ ಮೇಲೆ ಹಲ್ಲೆ ಮಾಡಿರುವೆ. ಜನ ನಿನ್ನನ್ನು ರಾಕ್ಷಸ ಕೊಲೆಗಾರ ಎಂದು ಶಾಪ ಹಾಕುತ್ತಿದ್ದಾರೆ. ಈಗ ಕಿವಿಗೊಟ್ಟು ಗಮನ ಕೊಟ್ಟು ನನ್ನ ಮಾತು ಕೇಳು. ಇಂದಿನಿಂದ ನೀನು ಜನರನ್ನು ಹೆದರಿಸಬಾರದು, ಪ್ರಾಣಿಗಳನ್ನು ಕೊಂದು ತಿನ್ನಬಾರದು. ಬಾ, ಇಲ್ಲಿ ಬಾ, ನನ್ನ ಹತ್ತಿರ ಬಾ, ನನಗೆ ಮಾತು ಕೊಡು. ಏನು ಮಾಡುವುದಿಲ್ಲವಂತ ಮಾತು ಕೊಡು. ಈ ಕ್ಷಣದಿಂದ ನಿನ್ನ ಹೊಟ್ಟೆ ಹಸಿವಿನ ಬಗ್ಗೆ ಚಿಂತೆ ಮಾಡಬೇಡ. ನಿನಗೆ ಜನರು ಆಹಾರ ಕೊಡುವರು. ನೀನು ಮನೆ ಮನೆಗೂ ಹೋಗು, ಜನರು ನಿನ್ನನ್ನು ಸ್ವಾಗತಿಸುವರು. ಗುಬ್ಬಿಯೋ ಜನರಲ್ಲಿ ಉಕ್ಕಿತು ಕ್ಷಣದಲ್ಲಿ ಹರುಷ ಮೊಗದಲ್ಲಿ. ತೋಳದ ಕಾಟ ಮುಗಿಯಿತು ಎಂದು ಸಂಭ್ರಮ ಹಳ್ಳಿಯಲಿ. ಕಾಡಿನ ಜೀವನ ತ್ಯಜಿಸಿತು ತೋಳ, ಹರುಷದಿ ಬಂದು ಊರಲಿ ನೆಲೆಸಿತು. ತೋಳಕ್ಕೆ ಎಲ್ಲರ ಸ್ವಾಗತ ಸಿಕ್ಕಿತು, ಹಳ್ಳಿಯ ಜನರ ಪ್ರೀತಿಯು ಲಭಿಸಿತು. ಸಹೋದರ ಸಹೋದರಿಯರೇ, ದೇವರು ನಿಮ್ಮ ಹಳ್ಳಿಯಲ್ಲಿ ತೋಳದ ಕಾಟ ಬರುವಂತೆ ಮಾಡಿದರು. ರಕ್ಕಸ ತೋಳವು ಕುರಿಮರಿಯಂತೆ ಶಾಂತವಾಗಿ ಬದಲಾವಣೆ ಹೊಂದುವುದಾದರೆ ನಿಮ್ಮ ಜೀವನದಲ್ಲಿಯೂ ಪರಿವರ್ತನೆ ಸಾಧ್ಯ. ಪಾಪದ ನಿಮ್ಮ ಜೀವನವನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ಹೊಸ ಜೀವನವನ್ನು ಆರಂಭಿಸಿರಿ. ಆಗ ನಿಮ್ಮನ್ನು ಪ್ರೀತಿಸುವ ದೇವರು ತೋಳದ ಹಾವಳಿಯಿಂದ ಮಾತ್ರವಲ್ಲ, ಸೈತಾನನ ಶೋಧನೆಯಿಂದಲೂ ನಿಮ್ಮನ್ನು ರಕ್ಷಿಸುವರು. ಬನ್ನಿ ನೀವು ಕೇಳಿ, ಕಿವಿಗೊಟ್ಟು ಕೇಳಿ, ಬನ್ನಿ ನೀವು ಕೇಳಿ, ಪಾಪವ ಬಿಟ್ಟು ಪಶ್ಚಾತ್ತಾಪ ಪಟ್ಟು ನೈತಿಕ ಸಾತ್ವಿಕ ಜೀವನ ಜೀವಿಸಿರಿ.